ಇಡೀ ಭಾರತದಲ್ಲಿ ಬಿಜೆಪಿ ಕಲ್ಪವೃಕ್ಷವಾಗಿ ನೆಲೆಯೂರಲಿದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ ಪರಿವರ್ತನ್ ರ್ಯಾಲಿಯಲ್ಲಿ ಪಾಲ್ಗೊಂಡು ಮಾತನಾಡ್ತಾ ಇರುವಂತಹ ನರೇಂದ್ರ ಮೋದಿ ಉತ್ತರ ಪ್ರದೇಶದ ಭಾರತದ ಅದೃಷ್ಟವನ್ನ ಬದಲಾಯಿಸಲಿದೆ ಅಂತ ಭವಿಷ್ಯವನ್ನ ಕೂಡ ನುಡಿದಿದ್ದಾರೆ. राजनीति में आपकी शिकायत होगी कि सरकार ऐसे भी हो सकती है। बहुत पीड़ा हुई है मुझे। मेरे अपने बनारस क्षेत्र में कोई रोड बनवाना हो, रास्ता बनवाना हो तो तराजू से तोला जाता था कि किस दल के व्यक्ति की तरफ से सुझाव आया है, उसके बाद तय होता था कि रास्ता बने या न बने। अरे राजनीति के आपके विरोध होंगे, राजनीति में आपकी शिकायत होगी, लेकिन रास्ता जब नहीं बनता है तो उस इलाके की जनता को पीड़ा होती है। मेरे सब एमपी दिन रात शिकायत करते थे कि अगर कोई बात बताए कि उत्तर प्रदेश की सरकार करती नहीं है, किसका नुकसान हुआ? क्या यही खेल खेलते रहोगे क्या? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಪರಿವರ್ತನಾ ರ್ಯಾಲಿ ನಡೀತಾ ಇದೆ. ಒಂದು ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಏನೆಲ್ಲ ಹೇಳಿದ್ದಾರೆ? ರೂಪಾ, ಈ 2017ರ ವಿಧಾನಸಭಾ ಚುನಾವಣೆಗೆ ಈಗಿಂದ ಬಿಜೆಪಿ ಪಕ್ಷ ತಯಾರಾಗ್ತದೆ ಅನ್ನುವಂತ ಮಾಹಿತಿಯನ್ನ ಇವತ್ತಿನ ಭಾಷಣದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ್ದಾರೆ. ಮೊನ್ನೆ ಡಿಸೆಂಬರ್ 31ರಂದು ನೋಟ್ ನಿಷೇಧದ ನಂತರ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಭೀಮ್ ಆಪ್ ಅನ್ನುವಂತಹ ಒಂದು ಹೊಸ ಆಪ್ ಅನ್ನು ಬಿಡುಗಡೆ ಮಾಡಿದ್ರು. ಇದಕ್ಕೆ ಕೂಡ ಭೀಮ್ ಆಪ್ ಅಂತ ಹೆಸರು ಇಡಲಾಗಿತ್ತು. ಹಾಗೆ ಇವತ್ತು ನಡೀತಿರುವ ಚುನಾವಣಾ ರ್ಯಾಲಿ ಇದೆಯಲ್ಲ, ಅದು ಕೂಡ ಭೀಮಾಬಾಯಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪತ್ನಿ ಹೆಸರಿನಲ್ಲಿರುವಂತಹ ಮೈದಾನದಲ್ಲಿ ನಡೀತಾ ಇದೆ. ಈ ಮೂಲಕ ಉತ್ತರ ಪ್ರದೇಶದಲ್ಲಿರುವ ದಲಿತರ ಮತಗಳನ್ನ ಸೆಳೆಯೋದಕ್ಕೆ ಸಂಪೂರ್ಣವಾದ ಪ್ರಯತ್ನವನ್ನ ಬಿಜೆಪಿ ಹಾಕ್ತಾ ಇದೆ. ಅಲ್ಲದೆ ಅದರ ಜೊತೆಗೆ ಎಸ್ಪಿ ಮತ್ತು ಬಿಎಸ್ಪಿ ಪಕ್ಷಗಳು ಕಳೆದ 14 ವರ್ಷಗಳಿಂದ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸಿವೆ. ಆದ್ರೆ ಅಭಿವೃದ್ಧಿ ಅನ್ನೋದು ರಾಜ್ಯದಲ್ಲಿ ಮರೀಚಿಕೆ ಆಗ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ಬಿಜೆಪಿಗೆ ಅಧಿಕಾರವನ್ನ ನೀಡಿದ್ರೆ ಸಂಪೂರ್ಣವಾಗಿ ನಾವು ಆಮೂಲಾಗ್ರವಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನ ತರ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಹಾಗೆ ಇದ್ರ ಜೊತೆಗೆ ಭಾರತದ ಒಟ್ಟಾರೆ ಅಭಿವೃದ್ಧಿಯ ಹೆಬ್ಬಾಗಿಲು ಉತ್ತರ ಪ್ರದೇಶ ಆಗುತ್ತೆ ಅನ್ನುವಂತ ಮಾತುಗಳನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ರೂಪಾ, ಎಸ್ ಪ್ರದೀಪ್, ಮತ್ತೊಂದೇನಂದ್ರೆ ನೋಟ್ ಬ್ಯಾನ್ ಮಾಡಿರೋದು ನಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಬಿಜೆಪಿ ಅನ್ಕೊಂಡಿದೆ. ಆದ್ರೆ ಜನ ಅದರಿಂದ ತತ್ತರಿಸಿ ಹೋಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಈ ಒಂದು ನೋಟ್ ಬ್ಯಾನ್ ಎಫೆಕ್ಟ್ ಬಿಜೆಪಿಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ, ಅದನ್ನ ವಿಶ್ಲೇಷಣೆ ಮಾಡಬಹುದಾ? ಮಾಡ್ಬೋದು ರೂಪಾ. ಇವತ್ತು ನೋಡಿದ್ರೆ ಏನಾಗಿದೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಒಟ್ಟು ಕಳೆದ 55 ದಿನಗಳಿಂದ ಭಾರತೀಯರು ಒಟ್ಟಾರೆ ನೋಟು ನಿಷೇಧದ ಕ್ರಮದಿಂದಾಗಿ ಭಾರಿ ಹಿನ್ನಡೆಯನ್ನು ಅನುಭವಿಸಿದ್ರು. ಹಾಗೆ ಆರ್ಥಿಕವಾಗಿ ದೇಶಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತ ಆರ್ಥಿಕ ತಜ್ಞರು ಹೇಳಿದ್ರು. ಆದ್ರೆ ಜನ ಅಲ್ಲಿ ಸೇರಿದ್ದಾರೆ ರೂಪಾ. ಆದ್ರೆ ಈ ಸೇರಿರುವ ಜನಗಳು ಏನೋ ವೋಟ್ ಆಗಿ ಕನ್ವರ್ಟ್ ಆಗ್ತಾರ ಅನ್ನುವಂತ ವಿಷಯವನ್ನ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಪ್ರದೀಪ್.